ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಇತ್ತೀಚೆಗೆ ಲೋಕೇಶ್ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಮಾಡಿದ್ವು. ಆ ಸರಣಿಯನ್ನು 2.5 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದೀರಿ, ನಮಗೆ ಪ್ರೋತ್ಸಾಹವನ್ನು ನೀಡಿದ್ದೀರಿ. ನಿಮ್ಮ ಈ ಪ್ರೋತ್ಸಾಹ ನಿರಂತರವಾಗಿರಲಿ. ನಮ್ಮಿಂದ ಇಂಥ ಮೌಲ್ಯಯುತವಾದ ಸರಣಿಗಳು ಹೊರಬರೋದಕ್ಕೆ ನಿಮ್ಮ ಈ ಪ್ರೋತ್ಸಾಹ ನಮಗೆ ಅತ್ಯಗತ್ಯ ಅಂತ ಹೇಳಿ ಇವತ್ತು ವೀರಾಸ್ವಾಮಿ ಅವರನ್ನು ಕುರಿತಂತೆ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಲೋಕೇಶ್ ಅವರ ಚಿತ್ರಜೀವನದ ಒಂದು ಬಹುಮುಖ್ಯ ಘಟ್ಟ ಭೂತಯ್ಯನ ಮಗ ಅಯ್ಯೋ. ಆ ಚಿತ್ರದ ನಿರ್ಮಾಣದಲ್ಲಿ ಹಲವರ ಪರಿಶ್ರಮ ಇದೆ, ಅದರಲ್ಲಿ ವೀರಾಸ್ವಾಮಿ ಅವರು ಒಬ್ಬರು. ಆ ಸಂಚಿಕೆಗಳಲ್ಲಿ ಅನೇಕರು ವೀರಾಸ್ವಾಮಿ ಅವರ ಬಗ್ಗೆ ಕೂಡ ಒಂದು ಸರಣಿಯನ್ನು ಮಾಡಿ ಅಂತ ಕೇಳಿದ್ರು. ಇವತ್ತು ಆ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ವೀರಾಸ್ವಾಮಿ ಅವರನ್ನು ಕುರಿತಂತೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಜನ ಮಾತಾಡಿದ್ದಾರೆ. ಯಾಕೆಂದರೆ ಅವರೊಬ್ಬ ವಿಶಿಷ್ಟ ವ್ಯಕ್ತಿ. ಒಬ್ಬ ಹಂಚಿಕೆದಾರರಾಗಿ, ಒಬ್ಬ ನಿರ್ಮಾಪಕರಾಗಿ, ಚಲನಚಿತ್ರಗಳಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡುವ ಒಂದು ಫೈನಾನ್ಷಿಯರ್ ಆಗಿ ಅನೇಕ ರೀತಿಯಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತು ಕನ್ನಡ ಚಿತ್ರರಂಗವನ್ನು ಬೆಳೆಸಿದವರು ವೀರಾಸ್ವಾಮಿ ಅವರು. ಅವರನ್ನು ಕುರಿತಂತೆ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ 75 ವರ್ಷಗಳಾದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೊರತಂದ 75 ಸಾಧಕರ ಪುಸ್ತಕಗಳ ಸರಣಿಯಲ್ಲಿ ಒಂದು ಕಿರು ಹೊತ್ತಿಗೆಯನ್ನು ಪತ್ರಕರ್ತ ಮಿತ್ರರಾದ ಲಿಂಗೇನಹಳ್ಳಿ ಸುರೇಶ್ ಚಂದ್ರ ಅವರು ಬರೆದಿದ್ದಾರೆ. ಚಿಕ್ಕದಾದರೂ ಸಹ ಸಾಕಷ್ಟು ವಿಷಯವನ್ನು ಸಂಗ್ರಹ ಮಾಡಿದ್ದಾರೆ. ಲಿಂಗೇನಹಳ್ಳಿ ಸುರೇಶ್ ಚಂದ್ರ ಅವರು ಒಬ್ಬ ಪತ್ರಕರ್ತರಾಗುವುದರ ಜೊತೆಗೆ ರಂಗಭೂಮಿ ಕಲಾವಿದರು ಹಾಗೂ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಆದರೆ ಕೋವಿಡ್ ಸಂದರ್ಭದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರ ಕೃತಿಯಲ್ಲಿ ಕೂಡ ಮುಖ್ಯವಾಗಿ ವೀರಾಸ್ವಾಮಿ ಅವರಿಂದ ಒಂದು ಗಟ್ಟಿಯಾದ ನೆಲೆಯನ್ನು ಚಿತ್ರರಂಗದಲ್ಲಿ ಕಂಡುಕೊಂಡಂಥ ಅವರ ಮಗ ರವಿಚಂದ್ರನ್ ಅವರು, ಆ ಚಿತ್ರಗಳ ಯಾನದಲ್ಲಿ ಅವರ ಜೊತೆಗಿದ್ದಂಥ ಸಂಗೀತ ನಿರ್ದೇಶಕ, ಸಾಹಿತಿ ಹಂಸಲೇಖ ಅವರು, ಹಾಗೂ ದಶಕಗಳ ಕಾಲ ವೀರಾಸ್ವಾಮಿಯವರ ಪಾಲುದಾರರಾಗಿದ್ದಂಥ BK ಗಂಗಪ್ಪನವರು, ಇವರೆಲ್ಲರ ಅನುಭವವೂ ಅಲ್ಲಿ ದಾಖಲಾಗಿದೆ. ಜೊತೆಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ರವಿಚಂದ್ರನ್ ಅವರು, ಹಂಸಲೇಖ ಅವರು, ಲೋಕೇಶ್ ಅವರು, MP ಶಂಕರ್, ಸಿದ್ಧಲಿಂಗಯ್ಯ, ಹೀಗೆ ಚಿತ್ರರಂಗದ ಅನೇಕರು ವೀರಾಸ್ವಾಮಿಯವರ ಬಗ್ಗೆ ಸಕಾರಾತ್ಮಕವಾದಂಥ ಮಾತುಗಳನ್ನೇ ಆಡಿದ್ದಾರೆ. ಯಾಕೆಂದರೆ ವೀರಾಸ್ವಾಮಿಯವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ಯಾವುದೇ ವಿವಾದದಲ್ಲಿ ಸಿಲುಕಿದವರಲ್ಲ, ಅಥವಾ ಯಾವುದೇ ಒಂದು ಗುಂಪಿನ ಜೊತೆ ಗುರುತಿಸಿಕೊಂಡವರಲ್ಲ. ಈ ಕಡೆ ರಾಜ್ಕುಮಾರ್ ಅವರ ಕ್ಯಾಂಪಿನಲ್ಲೂ ಅವರು ಇದ್ದರು, ವಿಷ್ಣುವರ್ಧನ್, ಪುಟ್ಟಣ್ಣ ಕಣಗಾಲ್, ಸಿದ್ಧಲಿಂಗಯ್ಯ, ಹೀಗೆ ಎಲ್ಲರ ಜೊತೆಯಲ್ಲೂ ಕೆಲಸವನ್ನು ಮಾಡಿದವರು ವೀರಾಸ್ವಾಮಿಯವರು. ಈ ಎಲ್ಲ ಸಂಗತಿಗಳನ್ನು ಕ್ರೋಢೀಕರಿಸಿ ಈ ಒಂದು ಸರಣಿಯನ್ನು ನಿಮಗಾಗಿ ಉಣಬಡಿಸ್ತಾ ಇದ್ದೀವಿ. ವೀರಾಸ್ವಾಮಿಯವರು ಜನಿಸಿದ್ದು 1932ನೇ ಇಸ್ವಿ ಏಪ್ರಿಲ್ 17ನೇ ತಾರೀಕು ತಮಿಳುನಾಡಿನ ಆರ್ಕಾಟ್ ಜಿಲ್ಲೆಯ ಒಟ್ಟೇರಿಯಲ್ಲಿ. ಅವರ ತಂದೆಯವರ ಹೆಸರು ನಾಗಪ್ಪ, ತಾಯಿಯವರ ಹೆಸರು ಕಾಮಾಕ್ಷಮ್ಮ. ಬಹಳ ಬಡತನದ ಕುಟುಂಬ. ಯಾವ ಹಂತದಲ್ಲಿ ಅವರು ಕರ್ನಾಟಕಕ್ಕೆ ಬಂದು ನೆಲೆಸಿದರು ಅನ್ನುವ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಆದರೆ ವೀರಾಸ್ವಾಮಿಯವರು ಜನಿಸಿದ್ದು ತಮಿಳುನಾಡಿನಲ್ಲಿ. ಅವರು ಬಾಲ್ಯವನ್ನು ಕಳೆಯುವ ಹೊತ್ತಿಗಾಗಲೇ ಅವರ ಕುಟುಂಬ ಬೆಂಗಳೂರಿಗೆ ಬಂದು ಕಿಲಾರಿ ರಸ್ತೆಯಲ್ಲಿ ನೆಲೆಸಿತ್ತು. ನಾಗಪ್ಪನವರು ಒಬ್ಬ ಕಷ್ಟಜೀವಿ. ಬದುಕಿಗಾಗಿ ಹಳೆಯ ಖಾಲಿ ಡಬ್ಬಗಳನ್ನು ಮಾರಿ ಕುಟುಂಬಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಮಾಡೋದಕ್ಕೆ ಹೆಣಗಾಡ್ತಾ ಇದ್ದರು. ಪತಿಯ ಈ ಕಷ್ಟವನ್ನು ನೋಡಲಾರದೆ ತಾಯಿ ಕಾಮಾಕ್ಷಮ್ಮನವರು ಸಹ ಬೀದಿ ಬದಿಯಲ್ಲಿ ಬೋಂಡ ಹಾಕಿ ಮಾರ್ತಾ ಇದ್ರಂತೆ. ನೋಡಿ, ಇದನ್ನೆಲ್ಲ ಯಾವುದೇ ಮುಚ್ಚುಮರೆ ಇಲ್ಲದೆ ವೀರಾಸ್ವಾಮಿಯವರು ಹೇಳ್ಕೊತಾ ಇದ್ದರು. ಯಾವುದೇ ಕೆಲಸ ಮಾಡೋದಕ್ಕೆ ನಾವು ನಾಚಿಕೆ ಪಡಬಾರ್ದು, ಕಷ್ಟಪಟ್ಟು ಕೆಲಸ ಮಾಡಿ ಮನುಷ್ಯ ಹಣವನ್ನು ಗಳಿಸಬೇಕು ಅನ್ನುವ ಒಂದು ಧ್ಯೇಯವನ್ನು ವೀರಾಸ್ವಾಮಿಯವರು ಇಟ್ಕೊಂಡಿದ್ದರು. ಕೊನೆಯವರೆಗೂ ಅದನ್ನು ಸಾಧಿಸಿ ಹೋದರು. ಆ ದಿನಗಳಲ್ಲಿ ಬೆಳಗ್ಗೆ ಕೂಲಿ ಕಾರ್ಮಿಕರಿಗೆ ತಿಂಡಿ ಮಾಡಿ ಮಾರುವ ಒಂದು ಕೆಲಸವನ್ನು ಕೂಡ ವೀರಾಸ್ವಾಮಿಯವರ ತಾಯಿ ಕಾಮಾಕ್ಷಮ್ಮನವರು ಮಾಡ್ತಾ ಇದ್ರಂತೆ. ಹೀಗೆ ಕಷ್ಟದಿಂದ ಅವರ ಕುಟುಂಬ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಂಥ ಕಾಲದಲ್ಲಿ ಯೌವನಕ್ಕೆ ಬಂದ ವೀರಾಸ್ವಾಮಿಯವರಿಗೆ ನಾನೂ ಸಹ ಈ ಕುಟುಂಬಕ್ಕೆ ಸಹಾಯಕವಾಗಿ ನಿಲ್ಲಬೇಕು ಅಂತ ಹೇಳಿ ಅವರೂ ಕುಟುಂಬದ ನಿರ್ವಹಣೆಯನ್ನು ಹೊರುವ ಸಲುವಾಗಿ ಕೆಲಸವನ್ನು ಹುಡ್ಕೊಂಡು ಹೋಗ್ತಾರೆ. ಕಿಲಾರಿ ರಸ್ತೆ ಅಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೆಂಪೇಗೌಡ ರಸ್ತೆಯ ಬದಿಯಲ್ಲಿ ಇರುವಂಥ ಒಂದು ರಸ್ತೆ. ಹಾಗಾಗಿ ಅವರಿಗೆ ಆ ಕಾಲಕ್ಕೆ ಸಹಜವಾಗಿ ಕಂಡದ್ದು ಗಾಂಧಿನಗರ. ಹೆಚ್ಚಿಗೆ ಓದಿದವರಲ್ಲದ ವೀರಾಸ್ವಾಮಿಯವರು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದರು. ಗಾಂಧಿನಗರಕ್ಕೆ ಹೋಗ್ತಾರೆ. ಅಲ್ಲಿ ಡ್ರೀಮ್ಲ್ಯಾಂಡ್ ಪಿಕ್ಚರ್ಸ್ ಎನ್ನುವ ಒಂದು ಸಂಸ್ಥೆ ಇರುತ್ತೆ. ಅದರ ಮಾಲೀಕರು ರಸಿಕ್ಲಾಲ್ ಬಿ ಮೆಹ್ರಾ ಅವರು. ಅವರ ಬಳಿ ಹೋಗಿ ಕೆಲಸವನ್ನು ಕೇಳ್ತಾರೆ.
ಪಾದರಸದ ಹಾಗೆ ಓಡಾಡ್ತಾ ಇದ್ದಂಥ ಹುಡುಗನಿಗೆ ಕೆಲಸವನ್ನು ಕೊಟ್ಟರೆ ನಮಗೂ ಆಫೀಸ್ಗೆ ಒಬ್ಬ ಹುಡುಗ ಬೇಕಾಗ್ತಾನೆ ಅಂತ ಹೇಳಿ ರಸಿಕ್ಲಾಲ್ ಮಿಶ್ರಾ ಅವರು ಅವರಿಗೆ ಕೆಲಸವನ್ನು ಕೊಡ್ತಾರೆ. ವೀರಾಸ್ವಾಮಿಯವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಿದ್ದು ಒಬ್ಬ ಆಫೀಸ್ ಬಾಯ್ ಆಗಿ. ನೋಡಿ, ಆಫೀಸ್ ಬಾಯ್ ಅನ್ನೋದು ಇಂಗ್ಲೀಷ್ನಲ್ಲಿ ಕೇಳೋದಕ್ಕೆ ಸ್ವಲ್ಪ ಸುಸಂಸ್ಕೃತವಾಗಿಯೇ ಕೇಳಿಸುತ್ತೆ. ಆದರೆ ಅವರು ಮಾಡ್ತಾ ಇದ್ದಂಥ ಕೆಲಸ ಅಂದರೆ ಬೆಳಗ್ಗೆ ಬಂದ ತಕ್ಷಣ ಕಚೇರಿಯನ್ನು ಗುಡಿಸೋದು, ಕಚೇರಿಗೆ ವ್ಯವಹಾರಕ್ಕಾಗಿ ಬರ್ತಾ ಇದ್ದಂಥವರಿಗೆ ಕಾಫಿ ತಿಂಡಿ ಸಪ್ಲೈ ಮಾಡೋದು. ಅದೊಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಫೀಸ್ ಆಗಿದ್ದರಿಂದ ಆ ಒಂದು ಸಂಸ್ಥೆಯ ಯಾವುದೇ ಚಿತ್ರ ಒಂದು ಚಿತ್ರಮಂದಿರದಲ್ಲಿ ನಡೀತಾ ಇದೆ ಅಂದರೆ ಅಲ್ಲಿಗೆ ಆ ಸಿನಿಮಾದ ರೀಲುಗಳನ್ನು ತೆಗೆದುಕೊಂಡು ಹೋಗಿ ಸಪ್ಲೈ ಮಾಡೋದು, ಅಲ್ಲಿ ಪ್ರದರ್ಶನ ಮುಗಿದ ಮೇಲೆ ಅದನ್ನು ಮತ್ತೆ ಹೊತ್ತು ತಂದು ಆಫೀಸಿಗೆ ಹಾಕೋದು. ಹೀಗೆ ಒಬ್ಬ ಕೂಲಿ ಕಾರ್ಮಿಕ ಮಾಡುವಂಥ ಕೆಲಸಗಳನ್ನೆಲ್ಲ ವೀರಾಸ್ವಾಮಿಯವರು ತಮ್ಮ ಯೌವನದ ದಿನಗಳಲ್ಲಿ ಮಾಡ್ತಾರೆ. ಭಾರವನ್ನು ಹೊರಬೇಕಾದಂಥ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ವಾಹನ ಸಿಕ್ಕಿದ್ರೆ ಒಳ್ಳೆಯದು ಅಂತ ಯೋಚನೆ ಮಾಡ್ತೀವಿ. ಒಂದು ಕೈಗಾಡಿ ಆದರೂ ಸರಿ, ಒಂದು ಸೈಕಲ್ ಆದರೂ ಸರಿ ಅಂತ. ಆದರೆ ವೀರಾಸ್ವಾಮಿಯವರ ಅವತ್ತಿನ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂದರೆ ಒಂದು ಸೈಕಲ್ ಕೊಂಡ್ಕೊಳ್ಳೋದಕ್ಕೂ ಅವರಲ್ಲಿ ಶಕ್ತಿ ಇರಲಿಲ್ಲ. ಹಾಗಾಗಿ ಆ ಸಿನಿಮಾ ಡಬ್ಬಗಳನ್ನು ಅವರು ಹೆಗಲ ಮೇಲೆ ಹೊತ್ತೇ ಸಾಗಿಸ್ತಾ ಇದ್ದರು. ನೋಡಿ, ಅವರು ಸೇರಿದ ಸಂಸ್ಥೆಯ ಹೆಸರೇ ಡ್ರೀಮ್ ಲ್ಯಾಂಡ್ ಪಿಕ್ಚರ್ಸ್, ಅಂದರೆ ಕನಸಿನ ಲೋಕ. ಅಲ್ಲಿ ಅವರ ಕನಸಿನ ಲೋಕ ಗರಿಗೆದರೋದಕ್ಕೆ ಇನ್ನೂ ಹಲವು ಸಂಗತಿಗಳು ಕಾರಣ ಆಗುತ್ತೆ. ಇದಕ್ಕೆ ಸಮಾನಾಂತರವಾಗಿ ಮತ್ತೊಂದು ಕಥೆ ಬರುತ್ತೆ. ಇಲ್ಲಿ ವೀರಾಸ್ವಾಮಿಯವರ ಜೊತೆಯಲ್ಲಿ 48 ವರ್ಷಗಳ ಕಾಲ ಪಾಲುದಾರರಾಗಿದ್ದಂಥವರು ಬಿ ಕೆ ಗಂಗಪ್ಪನವರು. ಅವರ ಬಗ್ಗೆ ಹೇಳಲೇಬೇಕು. ವೀರಾಸ್ವಾಮಿಯವರ ಕುಟುಂಬ ನೆಲೆಸಿದ್ದ ಕಿಲಾರಿ ರಸ್ತೆಯಲ್ಲೇ ಅವರ ಮನೆ ಪಕ್ಕದಲ್ಲಿ ಗಂಗಪ್ಪನವರ ಮನೆ ಇರುತ್ತೆ. ಗಂಗಪ್ಪನವರ ತಂದೆ ಒಬ್ಬ ಸರ್ಕಾರಿ ನೌಕರರು. ಮಗ ಯಾವಾಗಲೂ ಸೂಟು ಬೂಟು ಹಾಕ್ಕೊಂಡು ಓಡಾಡ್ತಾ ಇದ್ದಿದ್ದರಿಂದ ಸರ್ಕಾರಿ ನೌಕರರಾದ ತಂದೆಗೆ ನನ್ನ ಮಗ IAS ಆಫೀಸರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವ ಒಂದು ಕನಸಿರುತ್ತೆ. ಆದರೆ ಗಂಗಪ್ಪನವರು SSLCಯನ್ನು ಪಾಸ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದರಿಂದ ಅವರು IAS ಆಫೀಸರ್ ಆಗೋದಂತೂ ಕನಸಿನ ಮಾತಾಗಿಯೇ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಆ ಪೂಜೆಗೆ ಬಂದಿದ್ದ ಒಬ್ಬ ಮಿತ್ರರು ಬೆಳೆದ ಮಗನನ್ನು ಹೀಗೆ ಸುಮ್ಮನೆ ಬಿಡಬೇಡ, ಎಲ್ಲಾದರೂ ಕೆಲಸಕ್ಕೆ ಸೇರಿಸು ಅಂತ ಗಂಗಪ್ಪನವರ ತಂದೆಗೆ ಒಂದು ಸಲಹೆಯನ್ನು ಕೊಡ್ತಾರೆ. ನನಗೆ ಪರಿಚಿತರೊಬ್ಬರು ಇದ್ದಾರೆ, ರಸಿಕ್ಲಾಲ್ ಮಿಶ್ರಾ ಅಂತ, ಒಂದು ಚಲನಚಿತ್ರ ವಿತರಣಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಾನು ಹೇಳಿದ್ದೀನಿ ಅಂತ ಹೇಳು, ನಿನ್ನ ಮಗನಿಗೆ ಕೆಲಸ ಕೊಡ್ತಾರೆ ಅಂತ ಒಂದು ದಾರಿಯನ್ನು ತೋರಿಸ್ತಾರೆ. ಅದೇ ಪ್ರಕಾರವಾಗಿ ಗಂಗಪ್ಪನವರು ತಮ್ಮ ತಂದೆಯ ಮಿತ್ರನ ಒಂದು ಶಿಫಾರಸನ್ನು ಹಿಡ್ಕೊಂಡು ರಸಿಕ್ಲಾಲ್ ಮಿಶ್ರಾ ಅವರ ಕಚೇರಿಗೆ ಹೋಗ್ತಾರೆ. ಸೂಟು ಬೂಟು ದಾರಿಯಾಗಿ ಟ್ರಿಮ್ ಆಗಿ ಬಂದಂಥ ಯುವಕನನ್ನು ನೋಡಿ ರಸಿಕ್ಲಾಲ್ ಮಿಶ್ರಾ ಅವರು, ನೀನು ಫಿಲಮ್ ರೆಪ್ರೆಸೆಂಟೇಟಿವ್ ಆಗಿ ನನ್ನ ಕಚೇರಿಯಲ್ಲಿ ಕೆಲಸ ಮಾಡು ಅಂತ ಕೆಲಸ ಕೊಡ್ತಾರೆ. ನೋಡಿ, ವೀರಾಸ್ವಾಮಿಯವರಿಗೆ ಆಫೀಸ್ ಬಾಯ್ ಕೆಲಸ ಸಿಕ್ಕಿದ್ದು. ಅದೇ ಆಫೀಸಿಗೆ ಬಂದಿದ್ದು ಗಂಗಪ್ಪನವರು ಫಿಲಮ್ ರೆಪ್ರೆಸೆಂಟೇಟಿವ್ ಆಗಿ. ಫಿಲಮ್ ರೆಪ್ರೆಸೆಂಟೇಟಿವ್ ಅಂದರೆ ಹಂಚಿಕಾ ಕಚೇರಿಯ ಕೆಲಸಗಳನ್ನು ನೋಡ್ಕೊಳ್ಳೋದು. ಅಂದರೆ ಆ ಹಂಚಿಕಾ ಸಂಸ್ಥೆಯಿಂದ ಯಾವ ಚಿತ್ರಮಂದಿರದಲ್ಲಿ ನಡೀತಾ ಇದೆಯೋ ಅಲ್ಲಿ ಹೋಗಿ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಈ ಲೆಕ್ಕವನ್ನೆಲ್ಲ ಇಡೋದು. ಜೊತೆಗೆ ತಮ್ಮ ಸಂಸ್ಥೆಯಿಂದ ವಿತರಣೆಯಾಗಿರುವ ಸಿನಿಮಾದ ಒಂದು ಪ್ರಿಂಟ್ ಅಲ್ಲಿ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ, ಅದು ಮತ್ತೆ ಹಿಂದಿರುಗಿ ಬರುವಾಗ ಸುರಕ್ಷಿತವಾಗಿದೆಯಾ, ಇದನ್ನೆಲ್ಲ ನೋಡಿಕೊಳ್ಳುವಂಥ ಕೆಲಸವನ್ನು ಗಂಗಪ್ಪನವರು ಮಾಡ್ತಾ ಹೋಗ್ತಾರೆ. ಅಲ್ಲಿ ಗಂಗಪ್ಪನವರು ಹಾಗೂ ವೀರಾಸ್ವಾಮಿಯವರು ಒಂದಾಗ್ತಾರೆ. ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ವೀರಾಸ್ವಾಮಿ ಹಾಗೂ ಗಂಗಪ್ಪನವರ ಸ್ನೇಹ ದಿನೇ ದಿನೇ ವೃದ್ಧಿಯಾಗ್ತಾ ಹೋಗುತ್ತೆ. ಜೊತೆಗೆ ಇಬ್ಬರು ಅಕ್ಕಪಕ್ಕದ ಮನೆಯಲ್ಲೇ ಇದ್ದವರಾದ್ದರಿಂದ ಆ ಸ್ನೇಹ ಮತ್ತಷ್ಟು ಗಟ್ಟಿಯಾಗುತ್ತೆ. ಇಲ್ಲಿ ಕುತೂಹಲದ ಸಂಗತಿ ಅಂದರೆ ವೀರಾಸ್ವಾಮಿಯವರ ಮತ್ತೊಂದು ಪಕ್ಕದ ಮನೆಯಲ್ಲಿ ಶ್ರೀನಿವಾಸನ್ ಅಂತ ಒಬ್ಬರು ಟೈಪಿಸ್ಟ್ ಇರ್ತಾರೆ. ಈ ಮೂರೂ ಜನ ಮಿತ್ರರು ಸಾಯಂಕಾಲದ ಹೊತ್ತು ಸಹಜವಾಗಿಯೇ ಒಂದು ಕಡೆ ಸೇರಿ ಹರಟೆ ಹೊಡಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೇಗೂ ನಮಗೆಲ್ರಿಗೂ ಅನುಭವ ಇದೆ, ನಾವೇ ಯಾಕೆ ಒಂದು ವಿತರಣಾ ಸಂಸ್ಥೆಯನ್ನು ಆರಂಭ ಮಾಡಬಾರ್ದು ಅನ್ನುವ ಒಂದು ಆಲೋಚನೆ ಬರುತ್ತೆ. ಹಾಗೆ ಆಲೋಚನೆ ಬಂದಿದ್ದೇ ತಡ ಎಲ್ಲರಲ್ಲೂ ಒಂದು ಉತ್ಸಾಹ ಒಡಮೂಡುತ್ತೆ. ಶ್ರೀನಿವಾಸ್ ಅವರು ಹೇಳ್ತಾರೆ, ನನಗೆ ಹೇಗೂ ಟೈಪಿಂಗ್ ಬರುತ್ತೆ, ಕಚೇರಿ ಕೆಲಸಗಳನ್ನೆಲ್ಲ ನಾನು ನೋಡ್ಕೋತೀನಿ, ಇನ್ನು ರೆಪ್ರೆಸೆಂಟೇಟಿವ್ ಆಗಿ ಗಂಗಪ್ಪನವರು ಇದ್ದಾರೆ, ಉಳಿದ ಕೆಲಸಗಳನ್ನೆಲ್ಲ ವೀರಾಸ್ವಾಮಿಯವರು ನೋಡಿಕೊಳ್ಳಿ, ಸಂಸ್ಥೆಯನ್ನು ಆರಂಭ ಮಾಡೇ ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕಾದ್ರೆ ಅದಕ್ಕೆ ಬಂಡವಾಳ ಬೇಕಲ್ಲ. 3,500 ರೂಪಾಯಿಗಳ ಬಂಡವಾಳದಲ್ಲಿ ಒಂದು ಸಂಸ್ಥೆಯನ್ನು ಆರಂಭ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ಅವತ್ತಿಗೆ 3,500 ರೂಪಾಯಿ ಅಂದರೆ ಇವತ್ತಿನ 3,50,000 ರೂಪಾಯಿಗಳಿಗಿಂತ ಹೆಚ್ಚು. ಆದರೆ ಅಲ್ಲಿ
ಅನುಕೂಲಸ್ಥರಾದ್ರಿಂದ ಗಂಗಪ್ಪನವರ ಬಳಿ ಹಣ ಇರುತ್ತೆ, ಶ್ರೀನಿವಾಸನ್ ಅವರ ಬಳಿ ಹಣ ಇರುತ್ತೆ. ಅವರಿಬ್ಬರು ನಾವು 1,500 ಸಾವಿರ ರೂಪಾಯಿಗಳನ್ನು ಹಾಕ್ತೀವಿ ಅಂತಾರೆ. ಆಗ ವೀರಾಸ್ವಾಮಿಯವರು ನನ್ನ ಬಳಿ ಅಷ್ಟೊಂದು ಹಣ ಇಲ್ಲಪ್ಪ, ನಾನು 500 ರೂಪಾಯಿಗಳನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಆಗ 3 ಜನರ ಸ್ನೇಹ ಎಷ್ಟು ಗಟ್ಟಿಯಾಗಿತ್ತು ಅಂದರೆ, ನೀನು 500 ರೂಪಾಯಿಗಳನ್ನೇ ಕೊಡು ಪರವಾಗಿಲ್ಲ, ನಾವು 1,500 ಸಾವಿರ ರೂಪಾಯಿಗಳನ್ನು ಹಾಕ್ತೀವಿ, ಸಂಸ್ಥೆಯನ್ನು ಆರಂಭ ಮಾಡೋಣ, ಆದರೆ ಬರುವ ಲಾಭವನ್ನು ಎಲ್ಲರೂ ಸರಿಯಾಗಿ ಸಮನಾಗಿ ಹಂಚಿಕೊಳ್ಳೋಣ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ನೋಡಿ, ನಮಗೆ ಸಾಮಾನ್ಯವಾಗಿ ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಆ ಒಂದು ಲಾಭವನ್ನು ಹಂಚಿಕೊಳ್ಳೋ ವಿಚಾರದಲ್ಲೇ ಜಗಳಗಳು, ವೈಮನಸ್ಸುಗಳು ಬರೋದು, ಕಂಪನಿಗಳು ಒಡೆದು ಹೋಗೋದು. ಅಂಥದ್ರಲ್ಲಿ ತಮ್ಮ ಮಿತ್ರನಿಗಿಂತ 3 ಪಟ್ಟು ಹಣವನ್ನು ತಾವು ಹೆಚ್ಚಾಗಿ ಹಾಕಿದ್ರೂ ಸಹ ಆ ಮಿತ್ರನ ಕಷ್ಟವನ್ನು, ಅನುಭವವನ್ನು ಅರಿತು ಎಲ್ಲರೂ ಸಮನಾಗಿ ಹಣವನ್ನು ಹಂಚಿಕೊಳ್ಳೋಣ ಅಂತ ಗಂಗಪ್ಪ ಹಾಗೂ ಶ್ರೀನಿವಾಸನ್ ಅವರು ಒಪ್ಕೋತಾರೆ. ಯಾಕೆಂದರೆ ವೀರಾಸ್ವಾಮಿಯವರು ಎಂಥ ಕಷ್ಟಜೀವಿ ಅಂದರೆ, ಒಂದು ವಿತರಣಾ ಸಂಸ್ಥೆ ಅಂದಾಗ ಆ ಒಂದು ಸಂಸ್ಥೆಯಿಂದ ಪ್ರದರ್ಶಿತವಾಗುವ ಚಿತ್ರಗಳ ಪೋಸ್ಟರ್ಗಳನ್ನು ಒಂದು ಸೈಕಲ್ನಲ್ಲಿ ಏಣಿ ತೊಗೊಂಡು ಹೋಗಿ ಆ ಪೋಸ್ಟರ್ಗಳನ್ನು ಮೈದಾ ಹಿಟ್ಟಿನ ಗೋಂದಿನ ಡಬ್ಬವನ್ನು ಇಟ್ಕೊಂಡು ಎಲ್ಲೆಲ್ಲಿ ಜನ ಓಡಾಡ್ತಾರೋ ಅಂಥ ಸ್ಥಳದಲ್ಲಿ ಆ ಪೋಸ್ಟರ್ಗಳನ್ನು ಅಂಟಿಸುವ ಕೆಲಸ ಕೂಡ ಮಾಡಬೇಕಾಗಿತ್ತು. ರಾತ್ರಿಯ ಹೊತ್ತಿನಲ್ಲಿ ವೀರಾಸ್ವಾಮಿಯವರು ಆ ಕೆಲಸಗಳನ್ನು ಕೂಡ ಮಾಡ್ತಾರೆ. ನಿಮಗೆ ಅದರ ಒಂದು ಸ್ಯಾಂಪಲ್ ಬೇಕು ಅಂದರೆ, ಭಾಗ್ಯದ ಬಾಗಿಲು ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ದ್ವಾರಕೀಶ್ ಅವರು ಒಂದು ಹಾಡು ಹೇಳ್ತಾ ಆ ರಾತ್ರಿಯ ಹೊತ್ತು ಸೈಕಲ್ನಲ್ಲಿ ಏಣಿಯನ್ನು ತೊಗೊಂಡು ಹೋಗಿ ಪೋಸ್ಟರ್ಗಳನ್ನು ಅಂಟಿಸೋದನ್ನು ನೀವು ನೋಡಬಹುದು. ಆ ಕೆಲಸವನ್ನು ಅಕ್ಷರಶಃ ವೀರಾಸ್ವಾಮಿಯವರು ಮಾಡ್ತಾರೆ. ಇಂಥ ಕಷ್ಟಜೀವಿಯನ್ನು ತಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡ ಮೇಲೆ ಆತನಿಗೂ ಸಮಪಾಲನ್ನು ಕೊಡಬೇಕು ಅಂತ 3 ಜನ ಸೇರಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಆ ಸಂಸ್ಥೆಯ ಹೆಸರು ಉದಯ ಹಂಚಿಕಾ ಸಂಸ್ಥೆ. ಹೀಗೆ ಉದಯ ಪಿಕ್ಚರ್ಸ್ ಸಂಸ್ಥೆ ಉದಯವಾಗುತ್ತೆ. ಅನೇಕ ಚಿತ್ರಗಳನ್ನು ವಿತರಣೆಗೆ ತಗೊಂಡು ಚಿತ್ರಮಂದಿರಗಳನ್ನು ಬಾಡಿಗೆಗೆ ಹಿಡಿದು ಅಲ್ಲಿ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಅದರ ಒಂದು ಲಾಭವನ್ನು 3 ಜನವೂ ಹಂಚ್ಕೋತಾ ಇರ್ತಾರೆ. ನೋಡಿ, ಗಂಗಪ್ಪನವರಿಗೆ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅನ್ನೋದು ಗೊತ್ತಿರುತ್ತೆ. ವೀರಾಸ್ವಾಮಿಯವರಿಗೆ ಕಚೇರಿಗೆ ತಮ್ಮ ಸಿನಿಮಾವನ್ನು ಹಂಚಿಕೆಗೆ ತಗೊಳ್ಳಿ ಅಂತ ಬರುವವರ ಬಳಿಯಲ್ಲಿ ಹೇಗೆ ಚರ್ಚೆ ಮಾಡಬೇಕು ಅನ್ನೋದನ್ನು ಅವರು ಕಚೇರಿಯಲ್ಲಿ ಕೂತು ಕೇಳಿಸ್ಕೊಂಡಿರ್ತಾರೆ, ನೋಡಿರ್ತಾರೆ, ಅದರಿಂದ ಅನುಭವವನ್ನು ಪಡ್ಕೊಂಡಿರ್ತಾರೆ. ಆ ಅನುಭವ ಅವರಿಗಿರುತ್ತೆ. ಇವರಿಬ್ಬರ ಜೊತೆಯಲ್ಲಿ ಶ್ರೀನಿವಾಸನ್ ಅವರು ಕಚೇರಿ ಕೆಲಸಗಳನ್ನು ನೋಡ್ಕೊಳ್ತಾ ಆ ಒಂದು ಸಂಸ್ಥೆ ಸರಾಗವಾಗಿ ನಡೀತಾ ಇರುತ್ತೆ. ಆದರೆ ಅದೇ ದಿನಗಳಲ್ಲಿ ಯಾರೋ ಒಬ್ಬ ಗೆಳೆಯನಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಸಂಸ್ಥೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತೆ. ಹೇಗಾದರೂ ಮಾಡಿ ಸಂಸ್ಥೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ವೀರಾಸ್ವಾಮಿಯವರು ಪರಿಚಿತರೊಬ್ಬರ ಹತ್ರ ಸಹಾಯವನ್ನು ಕೇಳ್ತಾರೆ. ಅವರ ಹೆಸರು ಅರುಣಾಚಲಂ ಅಂತ. ಅವರು, ನಾನು ಸಹಾಯ ಮಾಡ್ತೀನಪ್ಪ, ಆದರೆ ಸಂಸ್ಥೆ ನಿನ್ನೊಬ್ಬನ ಹೆಸರಲ್ಲಿದ್ದರೆ ಮಾತ್ರ ಮಾಡ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಯಾಕೆಂದರೆ ಅವರಿಗೆ ಬೇರೆಯವರ ಪರಿಚಯ ಇರೋದಿಲ್ಲ, ವೀರಾಸ್ವಾಮಿಯವರ ಪರಿಚಯ ಇರುತ್ತೆ. ನಿನ್ನ ಮೇಲೆ ನಂಬಿಕೆ ಇದೆ, ನಿನ್ನ ಹೆಸರಲ್ಲಿ ಸಂಸ್ಥೆ ಇದ್ದರೆ ನಾನು ಹಣ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ವೀರಾಸ್ವಾಮಿಯವರಿಗೆ ತಮ್ಮ ಮಿತ್ರರನ್ನು ಬಿಟ್ಟು ಸಂಸ್ಥೆಯನ್ನು ಕಟ್ಟೋದಕ್ಕೆ ಇಷ್ಟ ಇರಲ್ಲ. ಹಾಗಾಗಿ ಬಂದು ಹೀಗೆ ಹೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತ ಕೇಳ್ತಾರೆ. ನೋಡಿ, ಆಗ ಗಂಗಪ್ಪ ಹಾಗೂ ಶ್ರೀನಿವಾಸನ್ ಅವರು, ಕಂಪನಿ ಯಾರ ಹೆಸರಲ್ಲಿದ್ದರೆ ಏನಪ್ಪ, ನಾವು 3 ಜನ ಒಗ್ಗಟ್ಟಾಗಿರ್ತೀವಿ, ಅಂದಮೇಲೆ ನಿನ್ನ ಹೆಸರಿನಲ್ಲೇ ಕಂಪನಿ ಇರಲಿ ಪರವಾಗಿಲ್ಲ ಅಂತ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆಗ ಆರಂಭವಾದದ್ದೇ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಇತಿಹಾಸವನ್ನೇ ಬರೆದಂಥ ಈಶ್ವರಿ ಪಿಕ್ಚರ್ಸ್. ವೀರಾಸ್ವಾಮಿ ಅಂದ ಕೂಡಲೇ ನಮಗೆ ನೆನಪಾಗೋದು ಈಶ್ವರಿ ಪಿಕ್ಚರ್ಸ್. ಒಬ್ಬ ಮೂಲತಃ ತಮಿಳು ಭಾಷಿಕರಾಗಿದ್ದು ಕರ್ನಾಟಕಕ್ಕೆ ವಲಸೆ ಬಂದು ಬದುಕಿನ ಅತಿ ಕಷ್ಟದ ದಿನಗಳನ್ನು ನೋಡಿ ಆ ಕಷ್ಟದ ದಿನಗಳಲ್ಲೇ ಸಿನಿಮಾದ ಒಳಗು ಹೊರಗುಗಳನ್ನು ಅರಿತು ತಮ್ಮ ಮಿತ್ರರ ಜೊತೆಗೂಡಿ ಒಂದು ಕಂಪನಿಯನ್ನು ಕಟ್ಟಿ ಮುಂದೆ ಕರ್ನಾಟಕದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯನ್ನು ವೀರಾಸ್ವಾಮಿಯವರು ಹೇಗೆ ಕಟ್ಟಿದರು ಅನ್ನೋದನ್ನು ಈಗ ತಾನೇ ಹೇಳಿದ್ದೀನಿ. ಈ ಕಂಪನಿ ಮುಂದೆ ಹೇಗೆ ಉಚ್ಛ್ರಾಯ ಸ್ಥಿತಿಗೆ ಬಂತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.